ಸಿಂಪಲಾಗಿ ಟೇಸ್ಟಿಯಾಗಿರೋ ನಲ್ಲಿಕಾಯಿದು ಚಟ್ನಿ ಮಾಡೋಣ. ತೆಂಗಿನಕಾಯಿ ಸ್ವಲ್ಪ, ನಲ್ಲಿಕಾಯಿ ಎರಡು ಎಸ್ಲು ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಉಪ್ಪು ರುಚಿಗೆ ಬೇಕಾಗಿರೋಷ್ಟು, ಬೆಲ್ಲ, ಮೆಣಸಿನ್ಕಾಯಿ 4 ತೊಗೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ನಲ್ಲಿಕಾಯಿ, ಮೆಣಸಿನ್ಕಾಯಿ, ಕಾಯಿ ತುರಿ, ಬೇಕು ಅಂದರೆ ಹುರ್ಗಡ್ಲೆನೂ ಹಾಕೋಬೋದು. ನಾನೇನು ಹಾಕಿಲ್ಲ ಇಲ್ಲಿ, ಒಂಥರ ಪೇಸ್ಟ್ ಆದಂಗೆ ಆಗುತ್ತೆ ಅನ್ನಿಸ್ತು. ಹಾಗಾಗಿ ಬರೀ ಪ್ಲೇನ್ ಚಟ್ನಿ ಮಾಡಿದ್ದೀನಿ. ಕಾಯಿ ಚಟ್ನಿ ಥರನೇ, ಬಟ್ ಸ್ವಲ್ಪ ಟ್ವಿಸ್ಟ್. ಬೆಲ್ಲ ಸ್ವಲ್ಪ, ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಿಕ್ಸಿಯಲ್ಲಿ ರುಬ್ಕೊಂಬಿಡೋದು. ಎಣ್ಣೆ, ಸಾಸಿವೆ, ಹಿಂಗಿನ ಒಗ್ಗರಣೆ ಹಾಕಿ ಚಟಪಟ ಅಂದಮೇಲೆ ಚಟ್ನಿಗೆ ಸೇರಿಸಿದ್ರೆ ಘಮ್ ಅಂತ ಇರೋ ಸೂಪರಾಗಿರೋ ನಲ್ಲಿಕಾಯಿ ಚಟ್ನಿ ಸೂಪರಾಗಿ ರೆಡಿ. ಸಿಂಪಲ್ಲಾಗಿ ಫಾಸ್ಟಾಗಿ ಆಗೋವಂಥ ರೆಸಿಪಿಗಳು ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ತುಂಬ ಕಷ್ಟಪಡೋ ರೆಸಿಪಿಗಳಿಗಿಂತ ಈಸಿಯಾಗಿ ಮಾಡೋ ರೆಸಿಪಿಗಳೇ ರುಚಿ ಜಾಸ್ತಿ. ನೀವು ಟ್ರೈ ಮಾಡಿ ನೋಡಿ ಖಂಡಿತ.